ನಿರ್ಮಾಣ ಹಂತದ ಕಟ್ಟಡ ಕುಸಿದು ಇಬ್ಬರು ಕಾರ್ಮಿಕರು ಮಣ್ಣಿನಡಿ ಸಿಲುಕಿಕೊಂಡಿರತಕ್ಕಂಥ ಘಟನೆ ಮಂಗಳೂರಿನಲ್ಲಿ ನಡೆದಿದೆ. ನಿರ್ಮಾಣ ಹಂತದ ಕಟ್ಟಡ ಕುಸಿದು ಅವಶೇಷಗಳ ಅಡಿಯಲ್ಲಿ ಇಬ್ಬರು ಕಾರ್ಮಿಕರು ಸಿಕ್ಕಾಕೊಂಡಿರತಕ್ಕಂಥ ಘಟನೆ ಮಂಗಳೂರಿನ ಬಲ್ಮಠ ರಸ್ತೆಯಲ್ಲಿ ಈಗಾಗಲೇ ನಡೆದಿದೆ. ಆ ಇಬ್ಬರು ಕಾರ್ಮಿಕರಿಗೋಸ್ಕರ ತೀವ್ರ ಶೋಧ ಕಾರ್ಯ ಕೂಡ ನಡೀತಾ ಇದೆ. ಇಬ್ಬರನ್ನು ಆದಷ್ಟು ಬೇಗ ಹೊರತರಬೇಕು ಅಂತಕ್ಕಂಥ ಪ್ರಯತ್ನದಲ್ಲಿದ್ದಾರೆ. ಈಗಾಗಲೇ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟಿದ್ದಾರೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಆ ಕಟ್ಟಡ ಕುಸಿದಿದೆ ಅಂತ. ಕೆಳಗಡೆ ಮಣ್ಣನ್ನು ತೆಗಿತಾ ಇದ್ದಾಗ ಮೇಲ್ಭಾಗದಿಂದ ಕಟ್ಟಡ ಕುಸಿತ ಕಂಡಿದೆ ಏಕಾಏಕಿ. ಸೊ ಹಾಗಾಗಿ ಅಲ್ಲಿದ್ದಂತಹ ಇಬ್ಬರು ಕಾರ್ಮಿಕರು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಆ ಇಬ್ಬರು ಕಾರ್ಮಿಕರಿಗೆ ಜೀವಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಆದಷ್ಟು ಬೇಗ ಅವರನ್ನು ಹೊರಗೆ ತೆಗಿಬೇಕು. ಆ ಕಾರ್ಯಾಚರಣೆ ಈಗ ನಡೀತಾ ಇದೆ. ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಕಾಮಗಾರಿ ಮುಗಿಬೇಕು. ಯಾಕೆಂದರೆ ಒಂದೊಂದು ನಿಮಿಷ ಕೂಡ ಈ ಸಂದರ್ಭದಲ್ಲಿ ವೆರಿ ಇಂಪಾರ್ಟೆಂಟ್. ಅವರು ಸೇಫಾಗಿ ಹೊರಗೆ ಬರಬೇಕು ಅಂತಂದರೆ ಒಂದೊಂದು ನಿಮಿಷ ಕೂಡ ತುಂಬ ಇಂಪಾರ್ಟೆಂಟ್. ಹಾಗಾಗಿ ಈಗ ತೀವ್ರಗತಿಯಲ್ಲಿ ಕಾಮಗಾರಿ ನಡೀತಾ ಇದೆ. ತೀವ್ರಗತಿಯಲ್ಲಿ ಕೆಲಸ ಕೂಡ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳೆಲ್ಲರೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಹಾಗಾಗಿ ನೋಡೋಣ ಎಷ್ಟೊತ್ತು ತನಕ ಈ ಕೆಲಸ ಹಿಡಿಯುತ್ತೆ ಅಂತ. ಅವರಿಬ್ಬರು ಕೂಡ ಸೇಫಾಗಿ ಇರಲಿ ಅಂತಕ್ಕಂಥ ಹಾರೈಕೆ. ಆದಷ್ಟು ಬೇಗ ಅವರಿಬ್ಬರು ಕಾರ್ಮಿಕರನ್ನು ಹೊರತರುವಂತಹ ಕೆಲಸ ಈಗ ಆಗಬೇಕಾಗಿದೆ. ಮಂಗಳೂರಿನ ಬಲ್ಮಠ ರಸ್ತೆಯಲ್ಲಿ ನಡೆದಿರತಕ್ಕಂಥ ದುರಂತ. ಅದು ನಿರ್ಮಾಣ ಹಂತದ ಕಟ್ಟಡ, ಒಂದು ಖಾಸಗಿ ಕಂಪನಿಗೆ ಸೇರಿದಂತಹ ಕಟ್ಟಡ. ಆ ನಿರ್ಮಾಣ ಹಂತದ ಕಟ್ಟಡದ ಕೆಳಭಾಗದಲ್ಲಿ ಮಣ್ಣು ತೋಡ್ತಾ ಇದ್ದಾಗ ಮೇಲ್ಭಾಗದಿಂದ ಎಲ್ಲವೂ ಕೂಡ ಮಣ್ಣು ಗಿಣ್ಣು ಎಲ್ಲ ಕುಸಿದು ಬಿದ್ದುಬಿಟ್ಟಿದೆ. ಕೆಳಗಡೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ನೋಡಿ, ಒಂದು ಕಟ್ಟಡದ ಒಂದು ಭಾಗ ಕುಸಿದಿದೆ. ಒಂದು ಭಾಗ ಕಟ್ಟಡ ಕಾಮಗಾರಿಗೆ ನಡೀತಾ ಇತ್ತು, ಒಂದು ಭಾಗ ಕುಸಿದಿದೆ. ಆ ಕುಸಿತವಾದಂತಹ ಜಾಗದಲ್ಲಿ ಸಿಲುಕಿರ್ತಕ್ಕಂಥ ಇಬ್ಬರು ಕಾರ್ಮಿಕರನ್ನ ರಕ್ಷಣೆ ಮಾಡಬೇಕು. ಇವಾಗ ಅವರಿಬ್ಬರು ಕಾಣ್ತಾ ಇದ್ದಾರಂತೆ, ಬಟ್ ಆ ಮಣ್ಣೆಲ್ಲ ತೆಗಿಬೇಕಲ್ಲ. ಅದೇನೋ ಕಬ್ಬಣ ಗಿಬ್ಬಣ ಏನೇನು ಬಿದ್ದಿದೆಯೋ ಗೊತ್ತಿಲ್ಲ. ಅದೆಲ್ಲವನ್ನ ತೆರವು ಮಾಡಿ ಅವ್ರನ್ನ ರೀಚ್ ಆಗಬೇಕು. ಈಗಾಗಲೇ ಸಂಪರ್ಕ ಸಾಧಿಸಿದ್ದೀವಿ ಕಾರ್ಮಿಕರ ಜೊತೆ ಅಂತ ಹೇಳ್ತಾ ಇದ್ದಾರೆ. ಕಾರ್ಮಿಕರ ಜೊತೆ ನಾವು ಸಂಪರ್ಕ ಸಾಧಿಸಿದ್ದೀವಿ ಅಂತ ಅಂದ್ಬಿಟ್ಟು ಅವರಿಬ್ಬರು ಕೂಡ ಸೇಫಾಗಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಬಟ್ ಆ ಎಲ್ಲವನ್ನ ತೆಗಿಬೇಕು, ಮಣ್ಣು ತೆಗಿಬೇಕು, ಅವಶೇಷಗಳು ತೆಗಿಬೇಕು. ಅಲ್ಲೇನಾದರೂ ಕಬ್ಬಿಣದ ರಾಡ್ಗಳು ಬಿದ್ದಿದ್ರೆ, ಪಿಲ್ಲರ್ ಕಟ್ತಾ ಇದ್ದಾರೆ ಅಲ್ಲಿ, ಅದಕ್ಕೆ ಕಬ್ಬಿಣದ ರಾಡ್ಗಳು ಬಿದ್ದಿದ್ರೆ ಅದನ್ನು ತೆಗಿಬೇಕಾಗುತ್ತೆ. ಅದೆಲ್ಲ ತೆಗೆದ ಬಳಿಕ ಅವರನ್ನು ಹೊರಗೆ ತರಬೇಕು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖಪಾಲ್ ಅವರಿಂದ ಪಡಿತಾ ಹೋಗೋಣ. ಸುಖಪಾಲ್, ಈ ದುರಂತ ಸಂಭವಿಸಿದ್ದು ಹೇಗೆ? ಆ ಇಬ್ಬರು ಕಾರ್ಮಿಕರ ರಕ್ಷಣೆ ಇವಾಗ ಯಾವ ರೀತಿ ನಡೀತಾ ಇದೆ? ಅರವಿಂದ್, ಮಂಗಳೂರಿನ ಬಲ್ಮಠದ ಸಮೀಪ ಈ ಒಂದು ದುರ್ಘಟನೆ ನಡೆದಿರುವಂಥದ್ದು ನಾವು ಗಮನಿಸಬಹುದು. ಕೆಳಗಿನ ಭಾಗದಲ್ಲಿ ಕಾರ್ಯಾಚರಣೆ ಆಗ್ತಾ ಇದೆ. ಅಂದರೆ ಇಬ್ಬರು ಕಾರ್ಮಿಕರು ಅದರ ಅಡಿಭಾಗದಲ್ಲಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಅಂದರೆ ಅಲ್ಲೇ ಕೆಲಸ ಮಾಡ್ತಿದ್ದಂಥ ಈ ಕಟ್ಟಡ ಕಾರ್ಮಿಕರು ಏನಿದ್ದಾರೆ ಅವರು ಆ ಮಣ್ಣಿನ ಅಡಿಭಾಗದಲ್ಲಿದ್ದಾರೆ. ಅಂದರೆ ನಿರಂತರವಾಗಿ 3 ದಿನಗಳ ಹಿಂದೆ ಸುರಿದಿರುವಂಥ ಮಳೆಗೆ ಈ ಕಟ್ಟಡದ ಸಮೀಪದಲ್ಲಿರುವಂಥ ಏನು ಗುಡ್ಡ ಇದೆ ಅದು ಕುಸಿದು ಬಿದ್ದಿರುವಂಥದ್ದು. ಗುಡ್ಡದ ದಿಬ್ಬದಲ್ಲಿದ್ದಂಥ ಎಲ್ಲ ಮಣ್ಣು ಕುಸಿದು ಬಿದ್ದಿದೆ ಒಂದು ಭಾಗದ್ದು. ಇಲ್ಲಿ ಈ ಕಟ್ಟಡ ಏನು ಕಾಮಗಾರಿ ಆಗ್ತಾಯಿದೆ ಅದರ ರಿಟೈನಿಂಗ್ ವಾಲ್ ಇದೆ. ಅದರ ಇನ್ನೊಂದು ಭಾಗದಲ್ಲಿ ಗಮನಿಸಿದ್ರೆ ಕಟ್ಟಡದ ಕೆಳಗಿನ ಹಂತದ ಕೆಲಸ ಆಗ್ತಿದೆ. ಈಗಷ್ಟೇ ಇದು ಆರಂಭ ಆಗಿರುವಂಥ ಕಟ್ಟಡ ಕಾಮಗಾರಿ. ಹಾಗಾಗಿ ಇದು ನೆಲದಿಂದಲೂ ಕೆಳಗಿನ ಭಾಗಕ್ಕೆ ಇದನ್ನು ಅಗಿಯಲಾಗಿದೆ. ಅಗ್ದ ನಂತರ ಅಲ್ಲಿಂದ ರಿಟೈನಿಂಗ್ ಹಾಲ್ ಕಟ್ಟಿ ಮೇಲಕ್ಕೆ ತೆಗೆಯುವಂಥ ಕೆಲಸ ಆಗ್ತಾ ಇತ್ತು. ಇದೇ ಸಂದರ್ಭದಲ್ಲಿ ಈ ಕಾಂಕ್ರೀಟ್ನ ಒಂದು ತಡೆಗೋಡೆ ಏನು ಕಟ್ಟಿದ್ದಾರೆ ಆ ತಡೆಗೋಡೆ ಪಕ್ಕದಲ್ಲೇ ಇಬ್ಬರು ಕಾರ್ಮಿಕರು ಕೆಲಸ ಮಾಡ್ತಾಯಿದ್ರು. ಅವರು ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಸುಮಾರು ಅರ್ಧ ಗಂಟೆಯ ಮೊದಲು ಇದು ದುರ್ಘಟನೆ ನಡೆದಿರುವಂಥದ್ದು. ಏಕಾಏಕಿಯಾಗಿ ಪಕ್ಕದಲ್ಲಿದ್ದಂಥ ಮಣ್ಣೇನಿದೆ ಅದು ನೀರಿನ ನಿರಂತರವಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ಮಣ್ಣಿನ ಸಾಂದ್ರತೆ ಕಡಿಮೆ ಆಗಿತ್ತು. ಆ ಕಾರಣಕ್ಕಾಗಿ ಈ ಸಂಪೂರ್ಣವಾಗಿ ಒಂದು ಭಾಗದ ಮಣ್ಣು ಕೆಳಗೆ ಕುಸಿದು ಬಿದ್ದಿದೆ. ಹಾಗಾಗಿ ಅದರ ಅಡಿಭಾಗದಲ್ಲಿ ಈಗ ಇಬ್ಬರು ಕಾರ್ಮಿಕರು ಸಿಲ್ಕೊಂಡಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಆಗ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆಯ ಸಿಬ್ಬಂದಿಗಳ ಜೊತೆ ಈಗ ಅಡಿಯಲ್ಲಿರುವಂಥ ಕಾರ್ಮಿಕರು ಮಾತನಾಡಿದ್ದಾರೆ. ಹಾಗಾಗಿ ಅವರನ್ನು ಜೀವಂತವಾಗಿ ಮೇಲಕ್ಕೆ ತೆಗೆಯುವಂಥ ಎಲ್ಲ ರೀತಿಯ ಪ್ರಯತ್ನಗಳಾಗ್ತಾ ಇದೆ. ಒಂದು ಕಡೆಯಿಂದ ಆಕ್ಸಿಜನ್ ಸಿಲಿಂಡರನ್ನು ತಂದಿಡಲಾಗಿದೆ. ಅದರ ಜೊತೆಗೆ SDRF ತಂಡದವರು ತಕ್ಷಣಕ್ಕೆ ಇಲ್ಲಿಗೆ ಆಗಮಿಸಿದ್ದಾರೆ. ಅಗ್ನಿಶಾಮಕ ದಳದವರು
ಆಗಮಿಸಿದ್ದಾರೆ. ಸ್ವತಃ ಜಿಲ್ಲಾಧಿಕಾರಿ ಆಗಿರ್ಬೋದು ಅಥವಾ ಅಪರ ಜಿಲ್ಲಾಧಿಕಾರಿ ಆಗಿರ್ಬೋದು, ಪೊಲೀಸ್ ಕಮಿಷನರ್ ಆಗಿರ್ಬೋದು, ಎಲ್ಲರೂ ಇಲ್ಲಿ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. SDRF ತಂಡದವರೇ ನೇರವಾಗಿ ಮಣ್ಣು ಅಗೆದು ಅಲ್ಲಿ ಇರುವಂಥ ಕಾರ್ಮಿಕರು ಯಾರಿದ್ದಾರೆ ಅವರನ್ನು ಮೇಲೆ ಕೆತ್ತುವಂಥ ಪ್ರಯತ್ನ ಮಾಡಲಾಗುತ್ತೆ. ಅಂದರೆ ಇಲ್ಲಿಗೆ ಬೇರೆ ಯಾವುದೇ ರೀತಿಯಾದಂಥ ಯಂತ್ರೋಪಕರಣಗಳನ್ನು ಬಳಸಲಿಕ್ಕೆ ಆಗೋದಿಲ್ಲ. ಅದು JCB, ಹಿಟಾಚಿ ಈ ರೀತಿಯಾದಂಥ ಯಾವುದೇ ಯಂತ್ರೋಪಕರಣಗಳು ಕೆಳಗಿನ ಭಾಗಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಇಲ್ಲಿರುವಂಥ ಸಿಬ್ಬಂದಿಗಳೇ ಮಣ್ಣನ್ನು ತೆಗೆದು ಈಗಾಗಲೇ ಸುಮಾರು ಅಡಿಯವರೆಗೂ ಮಣ್ಣನ್ನು ತೆಗೆದಿದ್ದಾರೆ. ಅದರ ಅಡಿ ಭಾಗದಲ್ಲಿ ಇಬ್ಬರು ಕಾರ್ಮಿಕರು ಸಿಲುಕಿಕೊಂಡಿದ್ದಾರೆ. ಅವರನ್ನು ಮೇಲಕ್ಕೆ ಎತ್ತುವಂಥ ಪ್ರಯತ್ನಗಳು ನಿರಂತರವಾಗಿ ಆಗ್ತಾ ಇದೆ. ಅಗ್ನಿಶಾಮಕ ದಳ ಮತ್ತು SDRF ತಂಡದ ಏನು ಸಿಬ್ಬಂದಿಗಳಿದ್ದಾರೆ ಅವರು ನೀವು ದೃಶ್ಯದಲ್ಲಿ ಗಮನಿಸುತ್ತಿದ್ದರೆ ಎಲ್ಲ ಕೆಳಗಿನ ಭಾಗದಲ್ಲಿರುವಂಥ ಮಣ್ಣನ್ನು ತೆಗೆಯುವ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ದೊಡ್ಡ ಪ್ರಮಾಣದಲ್ಲೇ ಮಣ್ಣು ಬಿದ್ದಿರೋದ್ರಿಂದ ತಕ್ಷಣಕ್ಕೆ ಅದನ್ನು ತೆಗೆಯುವಂಥ ಪ್ರಯತ್ನಗಳಾಗ್ತಾ ಇಲ್ಲ. ಒಂದು ವೇಳೆ ಯಂತ್ರೋಪಕರಣಗಳನ್ನು ಬಳಸುತ್ತಿದ್ದರೆ ತಕ್ಷಣಕ್ಕೆ ತೆಗೆಯುವಂಥ ಸಾಧ್ಯತೆ ಆಗ್ತಾ ಇತ್ತು. ಇನ್ನೊಂದು ಭಾಗದಲ್ಲಿ ಅಂದರೆ ಈ ತಡೆಗೋಡೆಯ ಕಾಂಕ್ರೀಟ್ನ ತಡೆಗೋಡೆ ಏನಿದೆ ಅದರ ಇನ್ನೊಂದು ಭಾಗದಲ್ಲಿ ಕೊರೆಯುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಡ್ರಿಲ್ ಮುಖಾಂತರ ಕೊರೆಯುತ್ತಾರೆ. ಅಂದರೆ ಅವರಿಗೆ ಆಕ್ಸಿಜನ್ ಸಿಗಬೇಕು ಅನ್ನುವಂಥ ಕಾರಣಕ್ಕಾಗಿ ಇನ್ನೊಂದು ಭಾಗದಿಂದ ಈ ತಡೆಗೋಡೆಯ ಇನ್ನೊಂದು ಭಾಗದಿಂದ ಕಾಂಕ್ರೀಟ್ನ ತಡೆಗೋಡೆ ಏನಿದೆ ಅಲ್ಲಿ ರಂಧ್ರವನ್ನು ತೆಗೆದು ಅವರಿಗೆ ಆಕ್ಸಿಜನ್ ಕಳಿಸುವಂಥ ಪ್ರಯತ್ನಗಳನ್ನು ಒಂದು ಕಡೆಯಿಂದ ಆಗ್ತಾಯಿದೆ. ಇನ್ನೊಂದು ಕಡೆಯಿಂದ ಅವರ ಮೈ ಮೇಲೆ ಬಿದ್ದಿರುವಂಥ ಏನು ಮಣ್ಣಿದೆ ಅದನ್ನು ತೆಗೆಯುವಂಥ ಕೆಲಸ ಆಗ್ತಾ ಇದೆ. ಅವರ ಈಗ ಕುತ್ತಿಗೆ ಭಾಗದಷ್ಟು ಕಾಣಿಸ್ತಾ ಇದ್ದಾರೆ. ಹಾಗಾಗಿ ಯಾವುದೇ ತೊಂದರೆ ಜೀವಕ್ಕೇನು ಪ್ರಾಣಕ್ಕೇನು ಅಪಾಯ ಆಗ್ತಾ ಇಲ್ಲ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕಿರುವಂಥ ಮಾಹಿತಿ. ಅಲ್ಲಿರುವಂಥ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳು ಜೊತೆಗೆ ಸ್ವತಃ ಜಿಲ್ಲಾಧಿಕಾರಿಗಳೇ ಈ ಮಣ್ಣು ತೆಗೆಯುವಂಥ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ. ಯಾವುದೇ ರೀತಿಯಾದಂಥ ಪ್ರಾಣಕ್ಕೆ ಅಪಾಯ ಆಗದ ರೀತಿಯಲ್ಲಿ ಇಬ್ಬರೂ ಕಾರ್ಮಿಕರನ್ನು ಮೇಲೆ ಕೆತ್ತಬೇಕು ಅನ್ನುವಂಥ ಪ್ರಯತ್ನ ಆಗ್ತಾ ಇದೆ. ಈಗ ಇಲ್ಲಿ ಇರುವ ಸಿಬ್ಬಂದಿಗಳು ಹೇಳಿರೋ ಪ್ರಕಾರ ಇಬ್ಬರು ಮಾತ್ರ ಅಡಿಭಾಗದಲ್ಲಿ ಸಿಲುಕಿಕೊಂಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಪ್ರತ್ಯಕ್ಷದರ್ಶಿ ಕಾರ್ಮಿಕರು ಯಾರಿದ್ದಾರೆ ಅವರು ಹೇಳಿರುವಂಥದ್ದು. ಹಾಗಾಗಿ ಯಾವುದೇ ರೀತಿಯಾದಂಥ ಬೇರೆ ಅವಘಡಗಳು ಆಗಿಲ್ಲ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಇಬ್ಬರು ಅಡಿಯಲ್ಲಿರುವಂಥವ್ರು ಯಾರಿದ್ದಾರೆ ಅವರನ್ನು ಜೀವಂತವಾಗಿ ಮೇಲಕ್ಕೆ ಎತ್ತಬೇಕು ಅನ್ನುವಂಥ ಪ್ರಯತ್ನಗಳು ಆಗ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಸಿಬ್ಬಂದಿಗಳಿರುವಂಥದ್ದು, ಅದು SDRF ಮತ್ತು ಅಗ್ನಿಶಾಮಕ ದಳದವರು ಅವರು ಮಣ್ಣನ್ನು ತೆಗೆಯುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನೀವು ಗಮನಿಸ್ಬೋದು ದೃಶ್ಯದಲ್ಲಿ ಈಗ ಸಿಲಿಂಡರನ್ನು ಕೆಳಗೆ ಕೊಡಲಾಗಿದೆ. ಅಂದರೆ ಈಗಾಗಲೇ ಎಷ್ಟು ಮಣ್ಣನ್ನು ತೆಗೆದಿದ್ದಾರೆ ಆ ಭಾಗದಲ್ಲಿ ಅವರು ಇಬ್ಬರು ಸಿಲುಕಿಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ಈಗ ಸದ್ಯದ ಮಟ್ಟಿಗೆ 2 ಸಿಲಿಂಡರ್ಗಳನ್ನು ಕೊಡುವಂಥ ಕೆಲಸ ಆಗುತ್ತೆ. ಆ 2 ಸಿಲಿಂಡರ್ಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಆಕ್ಸಿಜನ್ ಸಿಲಿಂಡರ್ ಅವರಿಗೆ ಫಸ್ಟಿಗೆ ಈಗ ಅಲ್ಲಿ ತಲುಪಿದ ತಕ್ಷಣ ಆಕ್ಸಿಜನ್ ಬೇಕಾಗುತ್ತೆ. ಕೆಲವು ಸುಮಾರು ಅರ್ಧ ಗಂಟೆಗಳಿಂದಲೂ ಅವರು ಅಡಿಭಾಗದಲ್ಲಿ ಇರೋದ್ರಿಂದ ಅವರಿಗೆ ಈಗ ಆಕ್ಸಿಜನ್ನ ಕೊರತೆ ಆಗುತ್ತೆ. ಹಾಗಾಗಿ ಅವರಿಗೆ ಫಸ್ಟಿಗೆ ಅಲ್ಲಿಂದಲೇ ಕೆಳಭಾಗದಲ್ಲಿದ್ದಾಗಲೇ ಆಕ್ಸಿಜನ್ ಕೊಡುವಂಥದ್ದು. ಜೊತೆಗೆ ಈಗ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಆಗಮಿಸಿದ್ದಾರೆ. ಅವರು ಸ್ಟ್ರಕ್ಚರನ್ನು ತಂದಿದ್ದಾರೆ. ತಕ್ಷಣಕ್ಕೆ ಅವರನ್ನು ಮೇಲೆ ಕೆತ್ತಿದ ತಕ್ಷಣ ಅವರಿಗೆ ಆಕ್ಸಿಜನ್ ಕೊಟ್ಟು ಆ ಬಳಿಕ ಅವರನ್ನು ಆಸ್ಪತ್ರೆಗೆ ತಗೊಂಡು ಹೋಗುವಂಥದ್ದು, ಅವರಿಗೆ ಟ್ರೀಟ್ಮೆಂಟ್ ಕೊಡುವಂಥದ್ದಾಗುತ್ತೆ. ಅದಕ್ಕೆ ಮೊದಲಾಗಿ ಈಗ ಅಲ್ಲಿ ಟ್ರೀಟ್ಮೆಂಟ್ ಕೊಡೋದಕ್ಕಿಂತ ಮೊದಲೇ ಅದಕ್ಕೆ ಆಕ್ಸಿಜನ್ ಕೊಡಬೇಕಾಗುತ್ತೆ. ಅವರಿಗೆ ಕೆಲ ಕಾಲಗಳಿಂದ ಕಷ್ಟದಲ್ಲಿ ಇರುವಂಥದ್ದು, ಅಂದರೆ ಆಕ್ಸಿಜನ್ನ ಕೊರತೆ ಆಗುತ್ತೆ ಅಲ್ಲಿ. ಹಾಗಾಗಿ ಅವರಿಗೆ ಮೊದಲಿಗೆ ಈಗ ಆಕ್ಸಿಜನ್ ಕೊಟ್ಟು ಅವರನ್ನು ಮೇಲೆ ಕೆತ್ತುವಂಥ ಕೆಲಸ ಆಗುತ್ತೆ. ಈಗ ದೊಡ್ಡ ಪ್ರಮಾಣದಲ್ಲೇ ಮಣ್ಣು ಬಿದ್ದಿರೋದ್ರಿಂದ ಆ ಭಾಗಕ್ಕೆ ತಕ್ಷಣಕ್ಕೆ ತಲುಪಲಿಕ್ಕೆ ಆಗಿಲ್ಲ. ಈಗ ಸದ್ಯದ ಮಟ್ಟಿಗೆ ಈಗಿರುವ ಪರಿಸ್ಥಿತಿಯ ಪ್ರಕಾರ ಅಂದರೆ ಸುಮಾರು ಅರ್ಧ ಗಂಟೆಗೂ ಅಧಿಕ ಕಾಲ ಆಗಿದೆ. ಹಾಗಾಗಿ ಅಡಿಭಾಗದಲ್ಲಿದ್ದಂಥ ಸಿಬ್ಬಂದಿಗಳು ಯಾರಿದ್ದಾರೆ ಅವರನ್ನು ತಕ್ಷಣಕ್ಕೆ ಪತ್ತೆ ಹಚ್ಚುವಂಥ ಕೆಲಸ ಆಗಿದೆ. ಅವರು ಎಕ್ಸಾಕ್ಟಾಗಿ ಎಲ್ಲಿ ಬಿದ್ದಿದ್ದಾರೆ ಅನ್ನುವಂಥದ್ದನ್ನು ಗಮನದಲ್ಲಿ ಇಟ್ಕೊಂಡೇ ಈ ಒಂದು ಮಣ್ಣು ತೆಗೆಯುವಂಥ ಕೆಲಸ ಆಗಿದೆ. ಅದರಲ್ಲಿ ಯಶಸ್ವಿ ಕಂಡಿರುವಂಥದ್ದು ರಕ್ಷಣಾ ತಂಡದ ಸಿಬ್ಬಂದಿಗಳು. ಹಾಗಾಗಿ ತಕ್ಷಣಕ್ಕೆ ಅವರು ಅಗಿಯುವಂಥ ಸ್ಥಳ ಇನ್ನೊಂದು ಕಡೆಯಾಗಿ ಕಾರ್ಮಿಕರು ಏನಾದರೂ ಇನ್ನೊಂದು ಕಡೆಯಲ್ಲಿ ಬಿದ್ದಿದ್ರೆ ಅದಕ್ಕೂ ಕಷ್ಟ ಇತ್ತು. ಆದರೆ ಬಿದ್ದ ತಕ್ಷಣ ಅಲ್ಲಿದ್ದಂಥ ಇತರೆ ಕಾರ್ಮಿಕರು ಯಾರಿದ್ದಾರೆ ಅವರು ಒಂದು ಸೂಚನೆಯನ್ನು ಕೊಟ್ಟಂಥ ಹಿನ್ನೆಲೆಯಲ್ಲಿ ಅಲ್ಲಿಂದಲೇ ಅವ್ರನ್ನ ಈ ಭಾಗಕ್ಕೆ ಮಣ್ಣು ತೆಗೆಯುವಂಥ ಕೆಲಸ ಆಗಿರುವಂಥದ್ದು. ಹಾಗಾಗಿ ಅವರ ಆ ಪ್ರದೇಶಕ್ಕೆ ಈಗ ಅಂದರೆ ಆ ಕೆಳಭಾಗದಲ್ಲಿ ಎಲ್ಲಿದ್ದಾರೆ ಅಲ್ಲಿಗೆ ತಲುಪಿದ್ದಾರೆ. ಅವರನ್ನು ಅಲ್ಲಿಂದ ಮೇಲೆ ಕೆತ್ತುವಂಥ ಒಂದು ಪ್ರಯತ್ನ ಆಗಬೇಕಾದ್ರಿಂದ ಅದಕ್ಕಾಗಿ ನಿರಂತರವಾದಂಥ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಭಾಳಷ್ಟು ಆತಂಕದಲ್ಲಿರುವಂಥದ್ದು ಎಲ್ಲರೂ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಬಿದ್ದಿರೋದರಿಂದ ಅವರನ್ನು ಯಾವ ರೀತಿಯಾದರೂ ಮೇಲಕ್ಕೆ ತರಬೇಕು, ಜೀವಂತವಾಗಿ ತರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಪ್ರಯತ್ನಗಳು ನಿರಂತರವಾಗಿ ನಡೀತಿರುವಂಥದ್ದು.
ಈ ಈ ಈ ಒಂದು ಕಟ್ಟಡ ನಿರ್ಮಾಣ ಮಾಡುವ ಮೊದಲೇ ಮೇಲ್ಭಾಗದಲ್ಲಿ ತಡೆಗೋಡೆಯನ್ನು ಕಟ್ಟಲಾಗಿದೆ. ಅಂದರೆ ಮೂರು ಭಾಗದಲ್ಲೂ ತಡೆಗೋಡೆಯನ್ನು ಕಟ್ಟಲಾಗಿದೆ. ಆದರೆ ಈ ಮಣ್ಣು ಬಿದ್ದಿರುವಂಥ ಭಾಗ ಏನಿದೆ ಅಲ್ಲಿ ಹೆಚ್ಚಿನ ಕಾಮಗಾರಿ ಆಗಿಲ್ಲ, ಇನ್ನಷ್ಟೇ ಆ ಕಾಮಗಾರಿ ಆಗಬೇಕು. ಅದರ ಮೊದಲೇ ಈ ರೀತಿಯಾದಂಥ ಒಂದು ದುರ್ಘಟನೆ ನಡೆದಿದೆ. ಮಳೆ ಬಂದಂಥ ಕಾರಣಕ್ಕಾಗಿ ಒಂದು ಕಡೆಯಲ್ಲಿ ಮಣ್ಣು ನಿರಂತರವಾಗಿ ಬೀಳುವಂಥ ಸ್ಥಿತಿಯಲ್ಲಿತ್ತು. ಇವತ್ತು ಏಕಾಏಕಿಯಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಕುಸಿದು ಬಿದ್ದಿರೋದ್ರಿಂದ ಈ ಒಂದು ದುರ್ಘಟನೆ ನಡೆದಿರುವಂಥದ್ದು. ಈಗಾಗಲೇ ಏನು ತಂಡದ SDRF ತಂಡ ಮತ್ತು ಅಗ್ನಿಶಾಮಕ ದಳದ ತಂಡದವರು ಕಾರ್ಯಾಚರಣೆ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅವರನ್ನು ಜೀವಂತವಾಗಿ ಸುರಕ್ಷಿತವಾಗಿ ಮೇಲೆ ಕೆತ್ತಬೇಕು ಅನ್ನುವಂಥ ಪ್ರಯತ್ನ ಆಗ್ತಾ ಇದೆ. ಭಾಗಶಃ ಈಗ ನಾವು ಇಷ್ಟು ಹೊತ್ತು ನೋಡಿರುವಂಥ ಒಂದು ಕಾರ್ಯಾಚರಣೆ, ಸಿಬ್ಬಂದಿಗಳ ಕಾರ್ಯಾಚರಣೆಯಲ್ಲಿ ಅವರನ್ನು ಜೀವಂತವಾಗಿ ಮೇಲೆತ್ತುವಂಥ ಪ್ರಯತ್ನಗಳು ಖಂಡಿತ ಆಗುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇರ್ಬೋದು. ಅಂದರೆ ಸದ್ಯದ ಮಟ್ಟಿಗೆ ಅವರು ಸಿಬ್ಬಂದಿಗಳಿಗೆ ಇಬ್ಬರು ಕಾರ್ಮಿಕರು ಕಾಣಲಿಕ್ಕೆ ಸಿಕ್ಕಿದ್ದಾರೆ ಮೊದಲಾಗಿ. ಇನ್ನೊಂದು ಅವರ ಮೈ ಮೇಲೆ ಇರುವಂಥ ಮಣ್ಣೇನಿದೆ ಅದನ್ನು ತೆಗೆಯುವಂಥ ಕೆಲಸ ಆಗಿದೆ. ಹಾಗಾಗಿ ಆ ರೀತಿಯಾದಂಥ ಪ್ರಾಣಕ್ಕೆ ಹಾನಿಯಾಗುವಂಥ ತೊಂದರೆಗಳು ಆಗ್ತಾ ಇಲ್ಲ, ಇದನ್ನು ನಾವು ಗಮನಿಸ್ಬೋದು. ಹಾಗಾಗಿ ಅವರನ್ನು ಈಗ ಅವರ ಕುತ್ತಿಗೆ ಭಾಗದಿಂದ ಕೆಳಭಾಗದವರೆಗೂ ಸಂಪೂರ್ಣವಾಗಿ ಮಣ್ಣು ಇದೆ. ಹಾಗಾಗಿ ಅವ್ರನ್ನ ಅಲ್ಲಿಂದ ಮೇಲಕ್ಕೆ ತರುವಂಥ ಕೆಲಸ ಆಗಬೇಕು. ಅದಕ್ಕೆ ಬೇಕಾದಂಥ ಪ್ರಯತ್ನಗಳನ್ನು ನಿರಂತರವಾಗಿ ಈಗ ರಕ್ಷಣಾ ಸಿಬ್ಬಂದಿಗಳು ಮಾಡ್ತಾ ಇರುವಂಥದ್ದು. ಯಾವುದೇ ರೀತಿಯಾದಂಥ ಪ್ರಾಣಕ್ಕೆ ಹಾನಿ ಆಗದ ರೀತಿಯಲ್ಲಿ ಮೇಲಕ್ಕೆತ್ತುವಂಥ ಪ್ರಯತ್ನಗಳು ಈಗ ನಿರಂತರವಾಗಿ ಆಗ್ತಾ ಇರುವಂಥದ್ದು. ಅರವಿಂದ್, ಸುಖಪಾಲ್, ಈಗ ಅಷ್ಟೊಂದು ಜನ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರಲ್ಲ, ಅವ್ರಿಗೇನಾದರೂ ತುಂಬ ದೊಡ್ಡ ಸವಾಲು ಎದುರಾಗಿದೆಯಾ? ನೀವೇ ಹೇಳ್ತಾ ಇದ್ದೀರಾ ಅವರ ಕುತ್ತಿಗೆ ತನಕ ಮಣ್ಣು ಮುಚ್ಕೊಂಡಿದೆ ಅಂತ. ಬರೀ ಮಣ್ಣೇ ಆದರೆ ಅದನ್ನು ಬಹಳ ಸುಲಭವಾಗಿ ತೆಗೆದುಹಾಕ್ಬಿಡ್ಬೋದು, ಕಾರ್ಮಿಕರು ಒಂದು 5 ಜನ ಸೇರಿಕೊಂಡು ಮಣ್ಣನ್ನು ತೆಗೆದುಹಾಕ್ಬೋದು. ಬಟ್ ಇಷ್ಟು ಡಿಲೇ ಆಗ್ತಾ ಇದೆ ಅಂತಂದರೆ ಏನಾದರೂ ದೊಡ್ಡ ಚಾಲೆಂಜ್ ಎದುರಾಗಿದೆಯಾ ಅವ್ರಿಗೆ ಅಂತ? ಇಲ್ಲ ಅರವಿಂದ್, ಅಷ್ಟು ಸುಲಭಕ್ಕೆ ಮೇಲೆ ಕೆತ್ತಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೀವು ಮಣ್ಣನ್ನು ಗಮನಿಸುವುದಿದ್ರೆ ಸುಮಾರು ಒಂದು 10 ಫೀಟ್ಗಿಂತಲೂ ಜಾಸ್ತಿಯಾಗಿ ಮಣ್ಣು ಬಿದ್ದಿದೆ. ಅಂದರೆ ನೆಲದ ಭಾಗ ಏನಿದೆ ನೀವು ಗಮನಿಸಬೇಕು, ಅದರಲ್ಲಿ ನೆಲದ ಭಾಗ ಎಷ್ಟಿದೆ ಅಷ್ಟು ಸುಮಾರು ಒಂದು 10 ಫೀಟ್ನಷ್ಟು ಅಡಿಯಲ್ಲಿದೆ. ಹಾಗಾಗಿ ಅವರು ಕೆಳಗಿನ ಭಾಗದಲ್ಲೇ ಇದ್ದರು, ಅದರ ಫೌಂಡೇಶನ್ನ ಕೆಳಭಾಗ ಏನಿದೆ ಆ ಭಾಗದಲ್ಲೇ ಅವರು ಕಾರ್ಮಿಕರು ಕೆಲಸ ಮಾಡ್ತಾಯಿದ್ರು. ಮೇಲ್ಭಾಗದಿಂದ ಬಿದ್ದಿರುವಂಥ ಮಣ್ಣು ಸುಮಾರು 10 ಫೀಟಿಗೂ ಅಧಿಕ ಮಣ್ಣಿದೆ, ದೊಡ್ಡ ಪ್ರಮಾಣದಲ್ಲೇ ಮಣ್ಣು ಬಿದ್ದಿದೆ. ಹಾಗಾಗಿ ಅವರು ಬಿದ್ದಂಥ ತಕ್ಷಣಕ್ಕೆ ಕಾರ್ಮಿಕರು ಅಲರ್ಟ್ ಆಗಿದ್ದಾರೆ. ಇಲ್ಲಿದ್ದಂಥ ಕಾರ್ಮಿಕರೇ ಅಲ್ಲಿ ಅವರು ಯಾವ ಸ್ಥಳದಲ್ಲಿ ಬಿದ್ದಿದ್ದಾರೆ ಅದೇ ಸ್ಥಳದಲ್ಲಿ ಅವರನ್ನು ಮಣ್ಣನ್ನು ತೆಗೆಯುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಈ ರಕ್ಷಣಾ ತಂಡ ಬರುವುದಕ್ಕಿಂತ ಮೊದಲೇ ಅವರು ಅಲ್ಲಿನ ಮಣ್ಣನ್ನು ತೆಗೆದಿದ್ದಾರೆ. ಹಾಗಾಗಿ ಎಕ್ಸಾಕ್ಟ್ ಅವರು ಅಲ್ಲೇ ಇದ್ದಾರೆ ಅನ್ನುವಂಥದ್ದು ರಕ್ಷಣಾ ತಂಡಕ್ಕೂ ಗೊತ್ತಾಗಿದೆ. ಜೊತೆಗೆ ಇಲ್ಲಿ ಪ್ರತ್ಯಕ್ಷದರ್ಶಿ ಕಾರ್ಮಿಕರು ಯಾರಿದ್ದಾರೆ ಅವರಿಗೆ ಗೊತ್ತಾಗಿದೆ. ಅವ್ರನ್ನ ಅದೇ ಭಾಗದಲ್ಲಿ ಕೊರೆಯುತ್ತಾ ಹೋಗಿದ್ದಾರೆ. ಹಾಗಾಗಿ ಅವರ ಈಗ ಮೇಲ್ಭಾಗ ಅಂದರೆ ಕುತ್ತಿಗೆಯಿಂದ ಮೇಲ್ಭಾಗ ಕಾಣಲಿಕ್ಕೆ ಸಿಕ್ಕಿದೆ. ಹಾಗಾಗಿ ಅವರಿಗೆ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾದಂಥ ಪ್ರಾಣಕ್ಕೆ ತೊಂದರೆ ಆಗಿಲ್ಲ. ಇಲ್ಲಿ ಸವಾಲಾಗಿರುವಂಥದ್ದು ದೊಡ್ಡ ಪ್ರಮಾಣದಲ್ಲಿ ಬಿದ್ದಿರುವ ಮಣ್ಣೇನಿದೆ ಆ ಮಣ್ಣನ್ನು ಕೊರೀಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಇನ್ನು ಮತ್ತೆ ಕುಸಿದು ಬೀಳುತ್ತಾ ಅನ್ನುವಂಥದ್ದು ಭೀತಿ ಇರುವಂಥದ್ದು. ಯಾಕಂತ ಹೇಳಿದರೆ ಈಗ ಬಿದ್ದಿರುವ ಮಣ್ಣೇನಿದೆ ಇದು ಮಳೆಯ ನೀರಿನಿಂದ ಬಿದ್ದಿರುವಂಥ ಮಣ್ಣು, ಅದು ಅಷ್ಟೇನು ಸ್ಟ್ರಾಂಗ್ ಆಗಿರೋದಿಲ್ಲ. ಹಾಗಾಗಿ ಆ ಮಣ್ಣಿನ ಸಮೀಪದಲ್ಲೇ ಕೊರೆಯುತ್ತಾ ಹೋದಾಗ ಮತ್ತೆ ಅವರ ಮೈಮೇಲೆಗೆ ಬೀಳುತ್ತಾ ಅನ್ನುವಂಥ ಭೀತಿ ಇರುವುದು. ಹಾಗಾಗಿ ಭಾಳಷ್ಟು ಜಾಗರೂಕತೆಯಿಂದ ಈ ಒಂದು ಸಮೀಪದಲ್ಲಿರುವಂಥ ಮಣ್ಣನ್ನು ತೆಗೆಯುವಂಥ ಕೆಲಸಗಳನ್ನು ರಕ್ಷಣಾ ತಂಡದವರು ಮಾಡ್ತಾ ಇರುವಂಥದ್ದು. ಎಲ್ಲರೂ ನಿರಂತರವಾಗಿ ಕೆಲಸ ಮಾಡ್ತಿದ್ದಾರೆ. ನಾನು ಆಗಲೇ ಹೇಳಿದಾಗೆ ಇಲ್ಲಿಗೆ ಯಾವುದೋ ಒಂದು JCBಯನ್ನು ತರುವುದಿದ್ರೆ ಭಾಳಷ್ಟು ಈಸಿಯಾಗಿ ತಗೊಳ್ಬೋದಿತ್ತು. ಆದರೆ ಇದು ಕೆಳಭಾಗದಲ್ಲಿರುವಂಥದ್ದು, JCB ಬರಲಿಕ್ಕೆ ಯಾವುದೇ ರೀತಿಯಲ್ಲಿ ಸಾಧ್ಯತೆಯೇ ಇಲ್ಲದಂಥ ಪರಿಸ್ಥಿತಿ ಇರುವಂಥದ್ದು. ತಕ್ಷಣಕ್ಕೆ ಅವರ ಪ್ರಾಣ ಉಳಿಸಬೇಕಿದ್ರೆ ಇದೇ ರೀತಿಯಾಗಿ ಸಿಬ್ಬಂದಿಗಳೇ ಕಾರ್ಯಾಚರಣೆ ಮಾಡಿಯೇ ಅದರ ಮಣ್ಣನ್ನು ಹಾರೆಯಿಂದಲೇ ತೆಗೆದು ಮೇಲಕ್ಕೆ ಹಾಕಿ ಮತ್ತೆ ಅವರನ್ನು ರಕ್ಷಣೆ ಮಾಡಬೇಕಾಗುತ್ತೆ. ಅವರು ಇರುವಂಥ ಸ್ಥಳ ಏನಿದೆ ಆ ಸ್ಥಳದಲ್ಲಿ ಈಗಾಗಲೇ ಎಲ್ಲ ಮಣ್ಣನ್ನು ತೆಗೆಯಲಾಗಿದೆ. ಆದರೆ ಅವರನ್ನು ಎತ್ತುವಂಥ ಸಂದರ್ಭದಲ್ಲಿ ಪಕ್ಕದಲ್ಲಿದ್ದಂಥ ಇನ್ನೊಂದಷ್ಟು ಮಣ್ಣು ಬಿದ್ದರೆ ತೊಂದರೆ ಆಗುತ್ತೆ. ಆ ಕಾರಣಕ್ಕಾಗಿ ಭಾಳಷ್ಟು ಜಾಗರೂಕತೆಯಿಂದ ತೆಗೆಯುವಂಥ ಕೆಲಸ ಆಗುತ್ತೆ. ಇದೇ ದೊಡ್ಡ ಸವಾಲಿರುವಂಥದ್ದು. ಅವರನ್ನು ಜೀವಂತವಾಗಿ ತೆಗೆಯುವುದರ ಜೊತೆಗೆ ಅವರನ್ನು ತೆಗೆಯುವಂಥ ಸಂದರ್ಭದಲ್ಲಿ ಮೇಲಕ್ಕೆತ್ತುವ ಸಂದರ್ಭದಲ್ಲಿ ಮತ್ತೇನಾದರೂ ಮಣ್ಣು ಕುಸಿದು ಬಿದ್ದರೆ ತೊಂದರೆ ಆಗುತ್ತೆ. ಅದಕ್ಕೆ ಬೇಕಾದಂಥ ಒಂದು ತಡೆಯನ್ನು ಈಗಾಗಲೇ ಮಾಡಲಾಗಿದೆ. ಅಂದರೆ ಅದಕ್ಕೊಂದು ಶೀಟನ್ನು ಇಟ್ಟಿದ್ದಾರೆ. ಈಗ ಎಷ್ಟು ಮಣ್ಣನ್ನು ಕೊರೀತಾ ಇದ್ದಾರೆ
ಆ ಭಾಗದಲ್ಲಿ ಮತ್ತೆ ಮಣ್ಣು ಬೀಳಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಒಂದು ಶೀಟನ್ನು ಅಡ್ಡ ಇಟ್ಟಿದ್ದಾರೆ. ಅದು ನೀವು ದೃಶ್ಯದಲ್ಲಿ ಗಮನಿಸ್ಬೋದು. ಆ ಶೀಟಿನ ಮುಖಾಂತರನೇ ಇನ್ನೊಂದು ಭಾಗದಲ್ಲಿ ಕಾಂಕ್ರೀಟಿನ ತಡೆಗೋಡೆ ಇದೆ. ಇದರ ಇನ್ನೊಂದು ಭಾಗದಲ್ಲಿ ಇರುವಂಥದ್ದು ಶೀಟನ್ನು ಮಾಡಿದ್ದಾರೆ. ಹಾಗಾಗಿ ಎರಡೂ ಭಾಗದಲ್ಲಿ ಮಣ್ಣನ್ನು ಕ್ಲಿಯರ್ ಮಾಡಿದ ನಂತರನೇ ಅಡಿಭಾಗಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗೋದು. ಹಾಗಾಗಿ ಆ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಅಷ್ಟರವರೆಗೂ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಈಗ ಸದ್ಯ ಆಕ್ಸಿಜನ್ ಸಿಲಿಂಡರನ್ನು ಅವರಿಗೆ ಕೊಡಲಾಗಿದೆ. ಅದರ ಮೂಲಕ ಅವರು ಉಸಿರಾಡಬೇಕಾಗುತ್ತೆ. ಸುಮಾರು ದೊಡ್ಡ ಮಣ್ಣು ಬಿದ್ದಿರೋದ್ರಿಂದ, ಜೊತೆಗೆ ಸುಮಾರು 10 ಅಡಿಗೂ ಹೆಚ್ಚಾಗಿ ಇರುವಂಥ ಒಂದು ಆಳ ಇರುವಂಥದ್ದು. ಹಾಗಾಗಿ ಅಷ್ಟು ದೊಡ್ಡ ಪ್ರಮಾಣದ ಮಣ್ಣು ಬಿದ್ದಿರೋದ್ರಿಂದ ಇದು ಏನಾದರೂ ಪ್ರಾಣಕ್ಕೆ ತೊಂದರೆ ಆಗಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ ಜಾಗರೂಕತೆಯಿಂದ ಈ ರೀತಿಯಾದಂಥ ಕಾರ್ಯಾಚರಣೆಯನ್ನು ಸಿಬ್ಬಂದಿಗಳು ಮಾಡ್ತಾ ಇರುವಂಥದ್ದು. ಇದು ಮಳೆ ನಿರಂತರವಾಗಿ ಬಿದ್ದಂಥ ಕಾರಣಕ್ಕೆ ಇಷ್ಟೊಂದು ಮಣ್ಣು ದೊಡ್ಡ ಪ್ರಮಾಣದಲ್ಲಿ ಬೀಳುವಂಥದ್ದು ಇತ್ತು. ಈಗ ದೊಡ್ಡ ಪ್ರಮಾಣದಲ್ಲಿ ಕೆಳಗೆ ಬಿದ್ದಿರುವಂಥದ್ದು. ಅರವಿಂದ್. ಓಕೆ, ಥ್ಯಾಂಕ್ ಯು ಸುಖಪಾಲ್ ತಮ್ಮ ಎಲ್ಲ ಮಾಹಿತಿಗಾಗಿ. ಈಗಿರುವ ಸದ್ಯದ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಹೆಚ್ಚು ಕಡಿಮೆ ಇನ್ನೂ 1 ಗಂಟೆ ಬೇಕಾಗಬಹುದು. 1 ಗಂಟೆ. ಯಾಕೆಂದರೆ ಮೇಲ್ಭಾಗದಲ್ಲಿ ಮಣ್ಣು ವಿಪರೀತವಾಗಿ ಬಿದ್ದಿದೆ. ಅದು ಒದ್ದೆ ಮಣ್ಣು, ತೂಕ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಆ ಮಣ್ಣನ್ನೆಲ್ಲ ತೆಗಿಬೇಕು. ಜೊತೆಗೆ JCB ಇಲ್ಲ. JCB ಏನಾದರೂ ಆ ಜಾಗಕ್ಕೆ ಹೋಗೋ ಪರಿಸ್ಥಿತಿ ಇದ್ದಿದ್ರೆ ಬೇಗ ಮಣ್ಣನ್ನು ತೆಗೆದು ಹಾಕ್ಬಿಡ್ತಾ ಇತ್ತು. ಆದರೆ JCB ಕೂಡ ಹೋಗಂಗಿಲ್ಲ. ಇವರು ಕೈಯಲ್ಲೇ ತೆಗೆದು ಹಾಕಬೇಕಾಗುತ್ತೆ ಮಣ್ಣನ್ನು. ಸೊ ಹಾಗಾಗಿ ಇದು ಕೆಲಸ ಇನ್ನೊಂದು ಸ್ವಲ್ಪ ತಡವಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಬಟ್ ಅವರಿಗೆ ಐಡೆಂಟಿಫೈ ಮಾಡಿದ್ದಾರೆ. ಕುತ್ತಿಗೆ ತನಕ ಮಣ್ಣು ಮುಚ್ಕೊಂಡಿದೆ, ತಲೆ ಕಾಣ್ತಾ ಇದೆ, ಅವ್ರಿಗೆ ಆಕ್ಸಿಜನ್ ಸಪ್ಲೈ ಮಾಡಿದ್ದಾರೆ. ಹೀಗಾಗಿ ಅವರಿಬ್ಬರಿಗೂ ಕೂಡ ಸೇಫ್ ಆಗ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ.